ಮಾಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಟಿಕೆ ರಾಮು ಆಯ್ಕೆ. ವರ್ಷದೊಳಗೆ ಪತ್ರಿಕಾ ಭವನ ನಿರ್ಮಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಗಡಿ ತಾಲೂಕು ಘಟಕದ ನೂತನ ಅಧ್ಯಕ್ಷ ಟಿಕೆ ರಾಮು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮಾತನಾಡಿದ ಅವರು, ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಬೇಕು. ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ. ಇದನ್ನ ಪ್ರತಿಯೊಬ್ಬರು ಗೌರವಿಸಬೇಕು. ಸೋಲು ಗೆಲುವು ಸಹಜ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಂಘದ ಪ್ರಗತಿಗೆ ಶಕ್ತಿ ಮೀರಿ ಶ್ರಮಿಸೋಣ ಎಂದು ತಿಳಿಸಿದ್ರು. ನನಗೆ ಈ ಸಹಕಾರ ಕೊಟ್ಟು ಜಾಗ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಸಕರಾದ ಬಾಲಣ್ಣವರಿಗೆ ಮೊದಲನೇ ಬಾರಿ ಅಭಿನಂದನೆ ತಿಳಿಸ್ತೀನಿ. ಇನ್ನೊಂದು ವರ್ಷದಲ್ಲಿ ಭವನನೂ ಮಾಡ್ತೀವಿ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಕಸ್ತೂರಿ ಕಿರಣ್, ನನ್ನ ಸಿದ್ಧಲಿಂಗೇಶ್ವರು, ನರಸಿಂಹಮೂರ್ತಿಯವರು, ನಮ್ಮ ನರಸಿಂಹಮೂರ್ತಣ್ಣ, ರಂಗನಾಥ್ ಬಾಬು, ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಅರುಣಣ್ಣವರು, ನಮ್ಮ ಪಾದ್ರಳ್ಳಿ ರಾಜು, ಅದರಲ್ಲೂ ನನ್ನ ರಾಮನಗರ ವಾರ್ತೆ ಪತ್ರಿಕಾ ವರದಿಗಾರರಾಗಿದ್ದೀನಿ. ನನಗೆ ಸ್ಫೂರ್ತಿದಾಯಕ ರಾಮಣ್ಣ ಹಿಂಗೆ ಮಾಡು ಅಂತ ಹೇಳ್ತಾರೆ ಅಂತ ನನ್ನ ಚಲುವರಾಜಣ್ಣವರು, ಮತ್ತು ಶಿವರಾಜಣ್ಣ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಶಿವರಾಜಣ್ಣ ಅವರು ನನಗೆ ಬೆಂತಟ್ಟಿ, ಇಲ್ಲ ರಾಮು ನೀನು ಒಂದು ಭವನ ಒಂದು ಕಟ್ಟಬೇಕು, ನಿನ್ನಂಥವ್ರು ಇರಬೇಕಪ್ಪ ನೀನು ಸಂಘದಲ್ಲಿ ಅಂತ ಹೇಳಿದ್ರು. ಇಲ್ಲ ಅರುಣ್ ಅವರು ಹೇಳಿದ್ರು. ಬೆಂಕಿ ನಮ್ಮ ಮಾದೇವಣ್ಣನೂ ಕೂಡ ನನಗೆ ಇಲ್ಲ ರಾಮಣ್ಣ ನೀನು ಇಂಥವ್ರು ಇರಬೇಕು ಅಂದರು ಹೇಳಿದೆ. ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಯಾರಾದರೂ ಹೆಸರು ಬಿಟ್ಟಿದ್ರೆ ನಮ್ಮ ಅದರಲ್ಲಿ ಹೆಚ್ಚಾಗಿ ರಾಮಣ್ಣ ನಮ್ಮದು ಸದಸ್ಯ, ನಮ್ಮಲ್ಲಿ ಸದಸ್ಯ ಆಗಿದ್ದಾರೆ ಕಡೆಮನೆ ಕುಮಾರ್ ಅವರು. ಬಟ್ ಅವ್ರ ಸದಸ್ಯತ್ವ ಇಲ್ಲ ಅಂದರೂ ರಾಮಣ್ಣ ನಿನ್ನ ಇದು ಗುರುತರ ಒಂದು ಕೆಲಸ ಆಗ್ತಾ ಇದೆಯಾ, ವೋಟಿಂಗ್ ಪವರ್ ಇಲ್ಲ ಅಂದರೂ ಪಾಪ ನನ್ನ ಪರವಾಗಿ ವೋಟ್ ಮಾಡಿಸೋಂಥ ಶಕ್ತಿ ಕೊಟ್ಟಿತ್ತು. ಅವ್ನು ಮಾಡಿದ್ದಾನೆ ಕೆಲಸ. ಕುಮಾರ್ಗೂ ಒಂದು ಅಭಿನಂದನೆ ಸಲ್ತಾ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಸೋತಿರೋರು ಬೇಜಾರ ಮಾಡ್ಕೋಬೇಡಿ. ನಾವು 18 ಜನ ಇದ್ದೀವಿ. 18 ಜನದಲ್ಲಿ ಮೆಂಬರ್ಶಿಪ್ ಇನ್ನೂ ಮಿಕ್ತಲ್ಲೇ ವೋಟಿಂಗ್ ಪವರ್ ಇಲ್ದವ್ರು ಇನ್ನೂ 3 ಜನ ಇದ್ದೀರಾ. ನಾವೆಲ್ಲ ಒಗ್ಗಟ್ಟಾಗಿರೋಣ. ಬಾಲಣ್ಣನ ಒಂದು ಎಲ್ಲರೂ ಒಗ್ಗಟ್ಟಾಗಿ ಬಾಲಣ್ಣನಾಗ ಒಂದು ಆಶೀರ್ವಾದದಿಂದ ಒಂದು ಭವನ ಕಟ್ಟೋಣ. ಇದರಿಂದ ದಯಮಾಡಿ ಇದಕ್ಕೆ ಎಲ್ಲರೂ ಜೊತೆಲಿನಾರ ಯಾರೋ ಅನ್ಯತಾ ಭಾವಿಸ್ಬೇಡಿ. ಇದಕ್ಕೆ ನಾನು ಸಹಕಾರ ಕೊಟ್ಟಂಥ ಕಸ್ತೂರಿ ಕಿರಣ್, ಸಿದ್ಧಲಿಂಗೇಶ್ವರ್ಗೆ ಮತ್ತೊಮ್ಮೆ ಅವರಿಬ್ಬರಿಗೂ ನಾನೆಲ್ಲ ಅಧ್ಯಕ್ಷ ಆಗಲ್ಲ, ಇದನ್ನು ಮಾಡಿದ್ರು ಅವ್ರಿಗೆಲ್ಲ ಅಭಿನಂದನೆ ಸಲ್ತಾ. ಕಡೆಮನೆ ಕುಮಾರ್ ನಿನ್ಗೂ ಅಭಿನಂದನೆ. ಇನ್ನು ನೂತನ ಅಧ್ಯಕ್ಷರಾಗಿ ಟಿಕೆ ರಾಮು, ಉಪಾಧ್ಯಕ್ಷರಾಗಿ ಜಿ ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ಶ್ರೀನಿವಾಸ್, ಖಜಾಂಚಿಯಾಗಿ ತೇಜಮೂರ್ತಿ ಗೆಲುವು ಸಾಧಿಸಿದ್ದರೆ, ಕಾರ್ಯದರ್ಶಿಯಾಗಿ ಕುದೂರು ಮಂಜುನಾಥ್, ನಿರ್ದೇಶಕರಾಗಿ ರಂಗನಾಥ್ ಬಾಬು ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 18 ಮತದಾರರಿದ್ದು 18 ಮತಗಳು ಚಲಾಯಿಸಿದ್ರು. ಆದರೆ 1 ಮತ ತಿರಸ್ಕಾರಗೊಂಡಿತ್ತು. ಮಾಗಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಚುನಾವಣೆಯಲ್ಲಿ ತಗೀಕುಪ್ಪೆ ಟಿಕೆ ರಾಮು ನೇತೃತ್ವದ ತಂಡ ಭರ್ಜರಿ ಜಯಬೇರಿ ಬಾರಿಸಿ ಜಯಶಾಲಿಯಾದ್ರು. ಇದೇ ವೇಳೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಲಾಗಿದೆ. ಇನ್ನು ಚುನಾವಣಾಧಿಕಾರಿ ಓದೇಶ್, ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕೇಶವ ಮೂರ್ತಿ, ಕನಕಪುರದ ಶಿವಲಿಂಗಯ್ಯ ಇವರ ಸಮ್ಮುಖದಲ್ಲಿ ಚುನಾವಣೆ ನಡೆಯಿತು. ಯಾವುದೇ ಗೊಂದಲವಿಲ್ಲದಂತೆ ಚುನಾವಣೆ ನಡೆಸಿಕೊಟ್ರು. ನಾವೆಲ್ಲ ಒಂದೇನೆ, ಯಾವತ್ತಿದ್ರು ಒಂದೇನೆ. ಚುನಾವಣೆ ರೀತಿ ಸ್ಪರ್ಧೆ ಮಾಡಿರೋದು. ಅವರು ಕೂಡ ನಮ್ಮ ಜೊತೆ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದ್ದಾರೆ. ಸುದ್ದಿ ಆಗಿರ್ಬೋದು, ನಮ್ಮ ಆದೇಶ ಆಗಿರ್ಬೋದು, ನಮ್ಮ ದೊಡ್ಡ ಜಾಗ ಆಗಿರ್ಬೋದು, ಆಮೇಲೆ ನಮ್ಮ ಗಿರಿ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರು ನಮ್ಮ ಆ್ಯಕ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ದಾರೆ. ಇದೊಂದು ಚುನಾವಣೆ, ಇದನ್ನು ನಾವು ಒಂದು ಸ್ಪರ್ಧಾತ್ಮಕವಾಗಿ ಎದುರಿಸಿದ್ವಿ, ಆರೋಗ್ಯಕರವಾಗಿ ಎದುರಿಸಿದ್ವಿ. ಅವರು ಕೂಡ ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನಾವು ಕೂಡ ಸ್ಪೋರ್ಟಿವ್ ತೊಗೊಂಡಿದ್ದೆ. ಇದು ನಾವು ಗೆಲುವನ್ನು ಜಸ್ಟ್ ಒಂದು ಸಂಭ್ರಮ ವ್ಯಕ್ತಪಡಿಸ್ತಿದ್ವಿ ಅಷ್ಟೇ ವಿನಃ ಇದು ನಾವು ಗೆಲುವನ್ನು ಮೈ ಮೇಲೆ ತಲೆ ಮೇಲೆ ಇಟ್ಕೊಂಡು ಮೆರೆಯುವಂಥ ಅವಶ್ಯಕತೆ ಏನಿಲ್ಲ. ನಾವೇನು ಇದನ್ನು ವೈಭವೀಕರಿಸ್ತಾ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಸೋಲು ಗೆಲುವು ಸಹಜ. ಒಂದು ಟಿಕೆ ರಾಮ್ ಅವ್ರ ನೇತೃತ್ವದಲ್ಲಿ ಒಂದು ಸಂಘನ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಬೇಕು, ಮತ್ತು ಮತ್ತಷ್ಟು ಒಂದು ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಮಾಡಬೇಕು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು KWJನಲ್ಲಿ ಏನು ತಾಲೂಕು ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ನಮ್ಮ ಒಂದು ತಂಡ ರಚನೆ ಮಾಡಿಕೊಂಡಿದ್ದು, ಆ ತಂಡದಲ್ಲಿ ಎಲ್ಲರೂ ಕೂಡ ಈ ಜಯಶಾಲಿಯಾಗಿ ಭಾಳ ಉತ್ತಮವಾದಂಥ ಮತಗಳನ್ನು ಪಡ್ಕೊಂಡು ನಾವು ಆಯ್ಕೆಯಾಗಿದ್ದೀವಿ. ಹಾಗಾಗಿ ನಾನು ಎಲ್ಲ ಮತದಾರರಿಗೆ, ನಮ್ಮ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ಇವತ್ತು ನಮ್ಮ ಸಂಘಟನೆ ಏನಿದೆ, ಈಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಚುನಾವಣೆ ಅಂತ ಬಂದಾಗ ಚುನಾವಣೆ ಅಷ್ಟೇ ಇಲ್ಲಿ. ನಾವು ಯಾವತ್ತೂ ಕೂಡ ಎಲ್ಲರೂ ಏನೋ ಒಂದೊಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಏನೇ ಆದರೂ ಸಂಘಟನೆ ಇವತ್ತು ನಾವು ಬಲಿಷ್ಠಗೊಳಿಸಬೇಕು, ಆ ದೃಷ್ಟಿಯಲ್ಲಿ ನಾವು ಇವತ್ತು ಸಂಘಟನೆ ಮಾಡಿದ್ದೀವಿ. ಎಲ್ಲರಿಗೂ ಎಲ್ಲ ಸಹಕಾರ ನಾವು ಆಯ್ಕೆಯಾಗಿದ್ದೀವಿ. ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು
ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಯಾಕೆಂದರೆ ಅವರು ಸಾಕಷ್ಟು ಹಿಂದಿಯೂ ಸಹ ಅಧ್ಯಕ್ಷರಾಗಿದ್ದರು. ಅವರು ಒಂದು ಪತ್ರಿಕಾ ಭವನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಯಾಕೆಂದರೆ ಇವತ್ತು 30 ವರ್ಷದಿಂದ ಒಂದು ಭವನ ಒಂದು ಸ್ಥಳ ಮಾಡೋಕ್ಕಾಗಿರಲಿಲ್ಲ. ನಾವು ಕಳೆದ ಸಾಲಿನಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ನಿವೇಶನ ಮಾಡಿ ನಿಜಕ್ಕೂ ಒಂದು ಗುರುತರವಾದಂಥ ಕೆಲಸ, ಶಾಶ್ವತವಾದಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಎಲ್ಲ ಮಾಧ್ಯಮ ಮಿತ್ರರೆಲ್ಲ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ಇವತ್ತು ಒಂದು ಭವನ ನಿರ್ಮಾಣ ಆಗಬೇಕಾಗಿದೆ. ನಮ್ಮೊಂದು ನಮ್ಮ ರಾಜಕಾರಣಿಗಳ ಸಹಕಾರ ಪಡ್ಕೊಂಡು ಒಂದು ಭವನ ನಿರ್ಮಾಣ ಮಾಡಬೇಕಾಗಿದೆ. ಏನು ರಾಜಕಾರಣಿಗಳು ಸಹ ಒಂದು ಭವನ ನಿರ್ಮಾಣಕ್ಕೆ ಸಹಕಾರ ಕೊಡ್ತದೆ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನಾವು ಇವತ್ತು ಮುಂದೆ ಬಂದಿದ್ದೀವಿ. ಭವನ ಆಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಾವೆಲ್ಲರೂ ಸೇರಿ ಒಂದು ಪತ್ರಿಕಾ ರಂಗವನ್ನು ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು. ನಮ್ಮ ರಾಜ್ಯ ನೂತನವಾಗಿ ಅಧ್ಯಕ್ಷರಾಗಿರ್ತಾರೆ ರಾಮಣ್ಣವರು ಇರ್ಬೋದು, ನಮ್ಮ ಉಪಾಧ್ಯಕ್ಷರಾದಂಥ ಜಿ ನರಸಿಂಹಮೂರ್ತಿಯವರು, ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ಸಿದ್ದಲಿಂಗೇಶ್ವರ ಅವರು, ನಮ್ಮ ಕಿರಣ್ ಕುಮಾರ್ ಅವರು, ಹಾಗೆ ನಮ್ಮ ತೇಜಮೂರ್ತಿಯವರು, ಅದೇ ನಮ್ಮ ಜಿಲ್ಲಾ ಸಂಘಟನೆಯಾದಂಥ ಹಿರಿಯರಾದಂಥ ನಮ್ಮ ಉಪಾಧ್ಯಕ್ಷರಾದಂಥ ಶಿವರಾಜಣ್ಣವರು, ಅದೇ ರೀತಿ ನಮ್ಮ ಚಲುವಣ್ಣವರು, ಎಲ್ಲರೂ ಕೂಡ ನಾವೆಲ್ಲ ನಮ್ಮ ನಾಗೇಶ್ ಇರ್ಬೋದು, ನಮ್ಮ ರಾಜು ಅವರು ಇಡೀ ತಂಡ ಇದ್ದೀವಿ ಇಲ್ಲಿ. ನಮ್ಮ ಮಾದೇವಣ್ಣವರು, ಅದೇ ರೀತಿ ನಮ್ಮ ಅರುಣ್ ಅವರು, ಬಾಬು ಅವರು, ಕಿರಣ್ ಕುಮಾರ್ ಅವರು, ಎಲ್ಲರೂ ಕೂಡ ನಾವೊಂದು ಒಗ್ಗಟ್ಟಾಗಿದ್ದು ನಾವೊಂದು ಸಂಘಟನೆಯನ್ನು ಒಂದು ಉತ್ತಮವಾಗಿ ಕಟ್ಟಬೇಕು ಅಂದ್ಕೊಂಡು ನಾವು ಇವತ್ತು ಸೇರಿದ್ದೀವಿ. ಭಾಳ ಬಲಿಷ್ಠವಾಗಿ ಕಟ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಇದೆ. ಅದೇ ರೀತಿ ನಾವು ಸೋತವರೇ ನಾವು ಯಾರು ಇದು ಮಾಡ್ಕೊಂಡಿಲ್ಲ. ನಾವು ಇಲ್ಲಿ ಚುನಾವಣೆ ಅಷ್ಟೇ. ಇಲ್ಲಿ ನಮ್ಮ ಮಾದೇಶ್ ಇರ್ಬೋದು, ನಮಗೆ ಜಗದೀಶ್ ಇರ್ಬೋದು, ಅದೇ ನಮ್ಮ ಸುಧೀಂದ್ರ ಇರ್ಬೋದು, ನಮ್ಮ ಸಹಪಾಠಿಗಳು ಎಲ್ಲ ಸುಧೀಂದ್ರ ಇರ್ಬೋದು, ಇರ್ಬೋದು. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಪತ್ರಕರ್ತರು ಎಲ್ಲ ನಮ್ಮ ಇವರು ಇದ್ದಾರಲ್ಲ ದೇವರಾಜು, ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ದೇವರಾಜ್ ಇದ್ದಾರೆ. ಇಲ್ಲಿ ಎಲ್ಲ ಸಹಕಾರ ಕೊಟ್ಟು ತುಂಬ ಎಲ್ಲ ಸಹಕಾರ ನಮಗೆಲ್ಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಭಾಳ ನಾವು ಸೂಕ್ಷ್ಮವಾಗಿ ಅದನ್ನು ತಗೊಂಡು ನಾವು ಒಳ್ಳೆ ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಕಸ್ತೂರಿ ಕಿರಣ್, ಎಂಎಸ್ ಸಿದ್ದಲಿಂಗೇಶ್ವರ್, ರಾಮಚಂದ್ರು, ಪದ್ಮನಾಭ್, ಅಭಿಷೇಕ್, ಎಂಕೆ ಶಿವಲಿಂಗಯ್ಯ, ಜಿಲ್ಲಾ ಅಧ್ಯಕ್ಷ ಶಿವಲಿಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ಜಗದೀಶ್, ಖಜಾಂಚಿ ಅರುಣ್, ಜಿಲ್ಲಾ ಉಪಾಧ್ಯಕ್ಷ ಶಿವರಾಜ್, ಚಲುವರಾಜ್, ಬೆಂಕಿ ಮಹದೇವ್, ಪಾದರಹಳ್ಳಿ ರಾಜು, ಮಧು, ಸಿದ್ದಲಿಂಗೇಗೌಡ, ದೊಡ್ಡ ನಾಗೇಶ್, ಕಡೆಮನೆ ಕುಮಾರ್, ರಾಜಧಾನಿ ಟೈಮ್ಸ್ ವರದಿಗಾರರು ನಾಗೇಶ್ AR, ವಿಶ್ವವಾಹಿನಿ ವರದಿಗಾರರಾದ ವಿಶ್ವ, ಪಬ್ಲಿಕ್ ಟೈಮ್ಸ್ ವರದಿಗಾರರಾದ ರೂಪೇಶ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು.